ಆಫ್ 4.11. ನಾವೇನು ಮಾಡೋಣಪ್ಪ ಅಂದರೆ ಕ್ಲಾಸ್ 10 ಕಾರ್ಬನಿಕ್ಸ್ ಕಾಂಪೌಂಡ್ ಚಾಪ್ಟರ್ದು ಆಕ್ಟಿವಿಟಿ 4.1 ಮಾಡೋಣ. ಸೊ ಅದ್ರ ಸಲ ನಾವು ಏನು ತೊಗೊಂಡಿದ್ದೀವಪ್ಪ ಅಂದ್ರೆ ಒಂದು ಗ್ಲಾಸ್ ಒಳಗೆ ಏನು ಮಾಡ್ತೀವಿ ನೋಡಿ, ಗ್ಲಾಸ್ ಎ ಅಂತದ ನೋಡ್ರಿ. ಈ ಗ್ಲಾಸ್ ಎ ಒಳಗೆ ಏನು ತೊಗೊಂಡಿದ್ದೀವಪ್ಪ ಅಂದ್ರೆ ಗ್ಲಾಸ್ ಎ ಒಳಗೆ ಡಿಸ್ಟಿಲ್ ವಾಟರ್ 10 ml ಆಫ್ ಡಿಸ್ಟಿಲ್ ವಾಟರ್ ತೊಗೊಂಡಿದ್ದೀವಾ. ಸೊ ನೆಕ್ಸ್ಟ್ ಏನು ಮಾಡಿದೆ, ಇನ್ನೊಂದು ಗ್ಲಾಸ್ ಡಿ ಒಳಗೆ ಹಾರ್ಡ್ ವಾಟರ್ ತೊಗೊಂಡಿದ್ದೀವಿ. ಏನು ತೊಗೊಂಡಿದ್ದೀವಿ, ಟೆಸ್ಟ್ ಟ್ಯೂಬ್ ಬಿ ಅಥವಾ ನಾವು ಗ್ಲಾಸ್ ಡಿ ಒಳಗೆ ಏನು ತೊಗೊಂಡಿದ್ದೀವಿ, ನಾವು ಏನು ತೊಗೊಂಡಿದ್ದೀವಪ್ಪ ಅಂತಂದ್ರೆ ಹಾರ್ಡ್ ವಾಟರ್ ತೊಗೊಂಡಿದ್ದೀವ. ಸೊ ಇದ್ರಾಗ ಏನಾಗದಪ್ಪ ಅಂತಂದ್ರೆ ಗ್ಲಾಸ್ ಎ ಒಳಗೆ ಅಥವಾ ಟೆಸ್ಟ್ ಟ್ಯೂಬ್ ಬಿ ಒಳಗೆ ಏನು ತೊಗೊಂಡಿದ್ದೀವಿ ನೋಡಿ, ಡಿಸ್ಟಿಲ್ ವಾಟರ್ ತೊಗೊಂಡಿದ್ದೀವಿ. ಸೊ ಈಗ ಇದ್ರಾಗ ಏನದಪ್ಪ ಅಂತಂದ್ರೆ ಇದ್ರಾಗ ನಾವೇನು ಸೋಪ್ ಸೊಲ್ಯೂಷನ್, ಈ ಸ್ವಲ್ಪ ಎರಡು ಬೀಕರ್ಸ್ ಒಳಗೆ, ಎರಡು ಟೆಸ್ಟ್ ಟ್ಯೂಬ್ಸ್ ಒಳಗೆ ಅಥವಾ ಇದೇನಾಗ ಗ್ಲಾಸ್ ಒಳಗೆ ನಾವು ಲಿಟಲ್ ಬಿಟ್ ಏನು ಮಾಡೋಣ, ಅಲ್ಲಿ ಏನು ಆ್ಯಡ್ ಮಾಡೋಣ, ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡೋಣ. ಏನಾಗ್ತದೆ ನೋಡೋಣ. ಸೊ ಇದ್ರಾಗ ನೋಡ್ರಿ, ಇದ್ರಾಗ ಸೋಪ್ ಆ್ಯಡ್ ಮಾಡೋದು, ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡಿದ್ದೀವಿ ನೋಡಿ. ಈ ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡಿದಾಗ ಎದ್ರಾಗ ಫೋಮ್ ಪ್ರೊಡ್ಯೂಸ್ ಆಗ್ತದೆ ಅಂತ ನೋಡಿ. ಸೊ ನಾವು ಸ್ಟೀರ್ ಮಾಡಿದಾಗ ನೋಡ್ರಿ, ಸ್ಟೀರ್ ಮಾಡೋಣ, ಇದ್ರಾಗ ನಾವು ಸ್ಟೀರ್ ಮಾಡ್ಬೋದು. ಸ್ಟೀರ್ ಮಾಡಿದಾಗ ಫಾಸ್ಟಾಗಿ ವೆಗರಸ್ಲಿ ನಾವು ಸ್ಟೀರ್ ಮಾಡಿದೆವು ಅಂದರೆ ಎದ್ರಾಗ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತದಪ್ಪ ಅಂತ ನೋಡಿದಾಗ ನಾವು ನೋಡ್ರಿ, ನಾವು ಈಗ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡ್ರಿ ಈ ಟೆಸ್ಟ್ ಟ್ಯೂಬ್ ಅಥವಾ ಇದು ಬೀಕರ್ ಅಥವಾ ಪ್ಲಾಸ್ಟಿಕ್ ಗ್ಲಾಸ್ ಒಳಗೆ ಜಾಸ್ತಿ ನಿಮ್ಗೆ ಏನು ಕಾಣ್ತದೆ, ಇಲ್ಲೆಲ್ಲ ನಿಮ್ಗೆ ಫೋಮ್ಸ್ಗಳು ಕಾಣ್ತದೆ ನೋಡ್ರಿ. ಇಲ್ಲಿ ಎದ್ರಾಗ ಡಿಸ್ಟಿಲ್ ವಾಟರ್ ಒಳಗೆ. ಸೊ ಇಲ್ಲಿ ನೋಡ್ರಿ, ಇದ್ರಾಗ ಏನಾಗ್ಲತ್ತಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಏನೇ ರೀತಿಯಾಗಿ ಏನು ಫೋಮ್ ಕಾಣಿಸಲಾಗದ, ಬಟ್ ಏನು ಕಾಣಿಸುತ್ತೆ ನಿಮ್ಗೆ ವೈಟ್ ಕರ್ಡಿ ಲೇಯರ್ ಏನು ಕಾಣಿಸುತ್ತೆ ನೋಡ್ರಿ. ನಿಮ್ಗೆ ಹೆಂಗೆ ಇಲ್ಲಿ ಕರ್ಡಿ ಲೇಯರ್ ಕಾಣಿಸುತ್ತೆ. ಇನ್ನೊಂದು ಸ್ಟೀರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಆಗ್ತದೆ ಏನಾಗ್ತದಪ್ಪ ಅಂತಂದ್ರೆ. ಇಲ್ಲಿ ನಮಗೆ ಡಿ ಒಳಗೆ ಯಾವ ವಾಟರ್ ಅಂತ ಹೇಳಿದೆ ನಾವು, ಅಲ್ಲಿ ಹಾರ್ಡ್ ವಾಟರ್ ಅದ. ಹಾರ್ಡ್ ವಾಟರ್ ಏನಾಗಲ್ಲಪ್ಪ ಅಂದ್ರೆ ಸೋಪ್ ರಿಯಾಕ್ಟ್ ಆಗಲ್ಲ. ಏನು ಫಾರ್ಮೇಷನ್ ಆಗುತ್ತೆ ನಮಗೆ ಇಲ್ಲಿ ಕರ್ಡಿ ಲೇಯರ್ ಏನಾಗುತ್ತೆ, ಅಲ್ಲಿ ಕರ್ಡಿ ಏನಾಗುತ್ತೆ ಫಾರ್ಮೇಷನ್ ಆಗ್ಲತ್ತೆ. ಅದ್ರಾಗ ಡಿ ಒಳಗೆ ಏನದ, ಇದ್ರಾಗ ಹಾರ್ಡ್ ವಾಟರ್ ಅದ. ಸೊ ಬಟ್ ಇದ್ರಾಗ ನೋಡಿರಿ, ಇದ್ರಾಗ ನೋಡಿದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ ಬಬಲ್ಸ್ಗಳು ಅಥವಾ ಏನಾಗ್ತದೆ ಫೋಮ್ ಏನಾಗ್ಲತ್ತ ಫಾರ್ಮೇಷನ್ ಆಗುತ್ತೆ ಅದ್ರಾಗದ. ಯಾಕಪ್ಪ ಅಂದ್ರೆ ಏನದ ನಮಗೆ ಇಲ್ಲಿ ಡಿಸ್ಟಿಲ್ ವಾಟರ್ ಅದ. ಏನಾಗ್ತದೆ ಸೋಪ್ ಏನಾಗ್ತದೆ ಡಿಸ್ಟಿಲ್ ವಾಟರ್ ಜೊತೆ ರಿಯಾಕ್ಟ್ ಆಗ್ಲತ್ತದ, ಮತ್ತು ಹಾರ್ಡ್ ವಾಟರ್ ಜೊತೆ ಏನಾಗಲ್ಲ ಇಲ್ಲಿ ರಿಯಾಕ್ಟ್ ಆಗಲ್ಲ. ಏನು ಫಾರ್ಮೇಷನ್ ಮಾಡ್ತದೆ ನಮಗಲ್ಲಿ ಕರಡಿ ಲೇಯರ್ ಏನಾಗ್ಲತ್ತ ಅಲ್ಲಿ ಫಾರ್ಮೇಷನ್ ಮಾಡ್ತದೆ ಅಂತ ಗೊತ್ತೈತಿ. ಯಾವುದು ಆಕ್ಟಿವಿಟಿ 4.11 ಅಂತ ಹೇಳ್ತಾರೆ. ಸೊ ಏನು ತೊಗೊಂಡು ಸಿಂಪಲ್ ಆಗಿ ಒಂದು ಡಿಸ್ಟಿಲ್ ವಾಟರ್ ತೊಗೊಂಡಿದ್ದೀವಿ, ಒಂದು ಹಾರ್ಡ್ ವಾಟರ್ ತೊಗೊಂಡಿದ್ದೀವಿ. ಅದ್ರಾಗ ಏನು ಮಿಕ್ಸ್ ಮಾಡಿದ್ದೀವಪ್ಪ ಅಂತಂದ್ರೆ ನಾವು ಅಲ್ಲಿ ಸೋಪ್ ಸೊಲ್ಯೂಷನ್ ಮಿಕ್ಸ್ ಮಾಡಿದಾಗ, ಸೋಪ್ ಸೊಲ್ಯೂಷನ್ ಮಿಕ್ಸ್ ಮಾಡಿದಾಗ ಡಿಸ್ಟಿಲ್ ವಾಟರ್ ಒಳಗೆ ಏನಾಗ್ಲತ್ತ ಅಲ್ಲಿ ಫೋಮ್ ಫಾರ್ಮೇಷನ್ ಆಯಿತು. ಬಟ್ ಇದ್ರಾಗ ಏನಾಯಿತು, ಹಾರ್ಡ್ ವಾಟರ್ನಾಗ ಫೋಮ್ ಫಾರ್ಮೇಷನ್ ಆಗಿಲ್ಲ, ಮಿಲ್ಕಿ ಕರ್ಡಿ ಏನಾಗಿದೆ ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದಿ ಆಕ್ಟಿವಿಟಿ ಆಫ್ 4.11. So thank you for watching. Please subscribe my channel and share with your friends. Thank you.